ನಮಸ್ಕಾರ ಸ್ನೇಹಿತರೆ, ಡೆಕ್ಕನಿ ಹಾಡ ಮತ್ತು ಪ್ರಜಾವಾಣಿ ತರಗತಿಗಳನ್ನು ತಮ್ಮನ್ನು ಸ್ವಾಗತಿಸ. ಇಂದಿನ ತರಗತಿಯಲ್ಲಿ ನಾವು ಮೌರ್ಯರ ಕಾಲದ ವಿವಿಧ ಕೊಡುಗೆಗಳು ಎಂಬ ಟಾಪಿಕನ್ನು ಡಿಸ್ಕಸ್ ಮಾಡೋಣ. ಇದಕ್ಕಿಂತ ಮುಂಚಿತವಾಗಿ ನಾವು ಪ್ರಾಚೀನ ಭಾರತವನ್ನು ಅಧ್ಯಯನ ಮಾಡಬೇಕಾದ್ರೆ ಪ್ರಾಚೀನ ಭಾರತದಲ್ಲಿ ಆ್ಯಸ್ ಎ ವಿದ್ಯಾರ್ಥಿಗಳಾಗಿ ತಾವು ಯಾವ ಫಸ್ಟ್ ಸಿಂಧು ನಾಗರಿಕತೆ ನೆಕ್ಸ್ಟ್ ಏನು ಗೊತ್ತಾ, ಮೌರ್ಯರು, ಗುಪ್ತರು, ಮಹಾಜನಪದಾಸ್, ನೆಕ್ಸ್ಟು ಜೈನ ಧರ್ಮ ಅಥವಾ ಹೊಸ ಧರ್ಮಗಳ ಉದಯ ಅಂತ ಹೇಳ್ತೀವಿ. ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಈ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವೆ. ಈ ಟಾಪಿಕ್ ಮೇಲೆ ಒಂದು ಎಕ್ಸಾಮ್ಸಲ್ಲಿ ರಿಪೀಟೆಡ್ ಆಗಿ ಕ್ವಶನ್ಸನ್ನು ಕೇಳ್ತಾ ಇದ್ದೇನೆ. ನೀವು ಮೊದಲು ಫಸ್ಟ್ ರೌಂಡಲ್ಲಿ ಈ ಟಾಪಿಕ್ಸನ್ನು ಪ್ರಿಪರೇಷನ್ ಮಾಡಬೇಕು. ರಿಮೈನಿಂಗ್ ಜೊತೆಗೆ ಇದರಲ್ಲಿ ಏನೇನು ಗೊತ್ತಾ, ನಿಮಗೆ ಸಂಗಮ ಸಾಹಿತ್ಯ ಏನಿದೆ, ಸಂಗಮ ಸಾಹಿತ್ಯ ಒಂದು ಆ್ಯಡ್ ಮಾಡಬೇಕು ನೀವು. ಸಂಗಮ ಸಾಹಿತ್ಯ ಈ ಇಷ್ಟೆಲ್ಲ ಅಂಶಗಳನ್ನು ಯಾವುದೇ ಎಕ್ಸಾಮ್ಸ್ ತೊಗೊಂಡ್ರು ಕೂಡ ರಿಪೀಟೆಡ್ ಆಗಿ ಕ್ವಶನ್ಸ್ ಎಲ್ಲ ಬರ್ತಿರ್ತವೆ. ಅದನ್ನು ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನ ಮಾಡಿರಿ. ನೆಕ್ಸ್ಟ್ ಈ ಟಾಪಿಕ್ಕನ್ನು ನಾವು ಕನ್ಸಿಡರ್ ಮಾಡಿಕೊಂಡಾಗ ಮೌರ್ಯರ ಕಾಲದ ಈ ಟಾಪಿಕನ್ನು ತೆಗೆದುಕೊಂಡಾಗ ಮೌರ್ಯರದು ಕಲೆ ಮತ್ತು ವಾಸ್ತುಶಿಲ್ಪ, ನೆಕ್ಸ್ಟ್ ಸ್ತೂಪಗಳು, ಅರಮನೆಗಳು, ಗುಹಾಲಯಗಳು, ಸ್ತಂಭಗಳು ಮತ್ತು ಸಾಹಿತ್ಯ. ಈ ಟಾಪಿಕನ್ನು ಈ ಅಂಶಗಳನ್ನು ವಿವರಗಳನ್ನು ನೋಡಿದಾಗ ಫ್ಯಾಕ್ಟ್ಸ್ಗಳನ್ನು ಕೂಡ ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ. ಬೇಸಿಕ್ ಫ್ಯಾಕ್ಟ್ಸ್ಗಳನ್ನ ಇದನ್ನು ಫಿಲಿಮ್ಸಲ್ಲಿ ಕೇಳುವಂಥ ಬೇಸಿಕ್ ಫ್ಯಾಕ್ಟ್ಸ್ ನಮಗೆ ಹೆಲ್ಪ್ ಆಗ್ತಾ ಹೋಗ್ತವೆ. ಜೊತೆಗೆ ಈ ಎಲ್ಲ ಅಂಶಗಳನ್ನು ನಾವು ಒಟ್ಟಾರೆಯಾಗಿ ಬರೆದಾಗ ಮೌರ್ಯರ ಕಾಲದ ಕೊಡುಗೆಗಳನ್ನು ಕುರಿತು ವಿವರಿಸಿ ಅಂತೂ ನಾವು ಕ್ವಶನ್ಸ್ ಕೇಳಿದಾಗ ಏನಾಗುತ್ತೆ ಅಂದರೆ ಅದನ್ನು ಕೂಡ ನಿಮಗೆ ಮೇನ್ಸು ಕೂಡ ಆನ್ಸರ್ ಬರಿಬೋದು ನೀವು. ಇಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಲಿ. ಈಗ ನಾನು 1 by 1 ಟಾಪಿಕ್ಸನ್ನು ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಮೌರ್ಯರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ. ಮೌರ್ಯರು ಅನೇಕ ಕಟ್ಟಡಗಳನ್ನು ಮತ್ತು ಅರಮನೆಗಳು ಮತ್ತು ಸ್ಮಾರಕಗಳನ್ನು ನಿರ್ಮಿಸ್ತಾರೆ. ಅಶೋಕನ ಕಾಲಕ್ಕಿಂತ ಮುಂಚಿತವಾಗಿ ಪ್ರಿಯದರ್ಶಿ ಅಶೋಕನ ಕಾಲದ ಮುಂಚಿತವಾಗಿ ಇವೆಲ್ಲ ವಾಸ್ತುಶಿಲ್ಪಗಳನ್ನು ಮರಗಳಿಂದ ಏನು ಮಾಡ್ತಾಯಿದ್ರು ಅಂದರೆ ಮರಗಳಿಂದ ಕಟ್ತಿದ್ರು. ಆದರೆ ಅಶೋಕನ ನಂತರ ಕಾಲದಲ್ಲಿ ಮರಗಳ ಬದಲಿಗೆ ಕಲ್ಲನ್ನು ಬಳಸುವ ಸಂಪ್ರದಾಯವನ್ನು ಇವರು ಪ್ರಾರಂಭ ಮಾಡ್ತಾರೆ. ಇಷ್ಟು ಬೇಸಿಕ್ಸನ್ನು ಗೊತ್ತಿರಲಿ. ಯಾಕಂದರೆ ಇವೆಲ್ಲದರ ಯಾವುದನ್ನ ಮೂಲಕ ನಾವು ಕಂಡುಹಿಡ್ಕೊಂಡು ಕಾರ್ಬನ್ ಡೇಟಿಂಗ್ ಅಂತ ನಮ್ಗೆ ಗೊತ್ತಿದೆ. ಕಾರ್ಬನ್ ಡೇಟಿಂಗ್ C14 ಅಂತ ಕರಿತೀವಿ. ಈ ಮೆಥಡನ್ನು ಕೂಡ ನಾವೇನು ಹೇಳ್ತಾನೆ ಕ್ವಶನ್ಸನ್ನು ಕೇಳಿದ್ದಾನೆ. ಜೊತೆಗೆ ನೆಕ್ಸ್ಟು ಸ್ತೂಪಗಳು ವೆರಿ ಇಂಪಾರ್ಟೆಂಟ್ ನೋಡಿ. ಸ್ತೂಪಗಳು ಮತ್ತು ವಿಹಾರಗಳಂತ ಕರಿತೀವಿ. ವಿಹಾರಗಳು ಇದನ್ನು UPSCಯಲ್ಲಿ ರಿಪೀಟೆಡ್ ಆಗಿ ಕ್ವಶನನ್ನು ಕೇಳಿದ್ದಾನೆ. ಒಂದ್ಸರಿ ಏನು ಕ್ವಶನ್ ಕೇಳಿದ್ದಾನೆ ಅಂದರೆ ವಿಹಾರ ಮತ್ತು ಸ್ತೂಪಗಿರುವ ವ್ಯತ್ಯಾಸವೇನು, ವಿಹಾರ ಮತ್ತು ಸ್ತೂಪಗಿರುವ ಲಕ್ಷಣಗಳೇನು, ಇದ್ರ ಬಗ್ಗೆ ರಿಪೀಟೆಡ್ ಆಗಿ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ. ನೆಕ್ಸ್ಟ್ ನೋಡಿ, ಬುದ್ಧನ ಗೌರವಾರ್ಥ ಆತನ ಅವಶೇಷಗಳ ಮೇಲೆ ಇಟ್ಟಿಗೆ ಅಥವಾ ಕಲ್ಲಿನಿಂದ ನಿರ್ಮಿಸಲು ಕಟ್ಟಡಗಳನ್ನು ನಾವು ಸ್ತೂಪಗಳಂತ ಕರಿತೀವಿ. ಸ್ತೂಪಗಳು. ವಿಹಾರ ಅಂತಂದರೆ ಅವ್ರ ವಿಶ್ರಾಂತಿ ಸ್ಥಳ ಅಂತ ಹೇಳ್ತೀವಿ. ವಿಶ್ರಾಂತಿ ಸ್ಥಳ.
ಸರಿನಾ? ಸ್ತೂಪಗಳಂತಂದರೆ ಅವರು ಬುದ್ಧನ ಅವಶೇಷಗಳ ಮೇಲೆ ಕಟ್ಟಿದಂಥ ಕಟ್ಟಡಗಳನ್ನು ನಾವು ಸ್ತೂಪಗಳಂತ ಕರಿತೀವಿ. ಇದು ಕಾಲಕ್ರಮೇಣ ಸ್ತೂಪಗಳೇನಪ್ಪ ಕಡಿಮೆ ಆಗ್ತಾ ಬಂದಿದ್ದೇವೆ. ಆದರೆ ಇತ್ತೀಚೆಗೆ ಅತ್ಯಂತ ಏಕೈಕ ಸ್ತೂಪ ಅಂತ ಮಧ್ಯಪ್ರದೇಶದ ಸಾಂಚಿಯಲ್ಲಿ ಏನಾಗುತ್ತಂದರೆ ನಾವು ಸ್ತೂಪವನ್ನು ಕಾಣ್ತೀವಿ. ಇದು ಅತ್ಯಂತ ದೊಡ್ಡ ಸ್ತೂಪವಾಗಿದೆ. ಮೌರ್ಯರು ಸಾರನಾಥದಲ್ಲಿ ಏನು ಮಾಡಿದ್ದಾರೆ? ಸಾರನಾಥದಲ್ಲಿ ಮೊದಲ ಸ್ತೂಪವನ್ನು ನಿರ್ಮಾಣ ಮಾಡ್ತಾರೆ. ಇಷ್ಟು ಬೇಸಿಕ್ಸನ್ನು ಗೊತ್ತಿರಲಿ ನಿಮಗೆ. ಈ ಮಧ್ಯಪ್ರದೇಶ ಸಾಂಚಿ ಸ್ತೂಪ ಇಂಪಾರ್ಟೆಂಟ್ ಇದೆ, ಯಾಕಂದರೆ ಎಕ್ಸಾಮ್ಸಲ್ಲಿ ಕೂಡ ರಿಪೀಟೆಡ್ ಆಗಿ ಕೇಳ್ಕೊಂಡಿದ್ದಾನೆ. ನೆಕ್ಸ್ಟ್ ನೋಡಿ, ಅಶೋಕನ ಸ್ತಂಭಗಳ ಬಗ್ಗೆ ರಿಪೀಟೆಡ್ 14 ಸ್ತಂಭಗಳು, ಕರ್ನಾಟಕದಲ್ಲಿರುವ ಸ್ತಂಭಗಳು ಮತ್ತು ಶಾಸನಗಳು ಬಗ್ಗೆ ರಿಪೀಟೆಡ್ ಆಗಿ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ ನಿಮಗೆ. ಅದನ್ನು ಕೂಡ ಇದರಲ್ಲಿ ಗುಹಾಲಯಗಳು, ಅರಮನೆಗಳು, ಸ್ತಂಭಗಳು ಇದರ ಬಗ್ಗೆ ನೀಟಾಗಿ ಅಧ್ಯಯನ ಮಾಡೋ ಪ್ರಯತ್ನವನ್ನು ಮಾಡಿ ಆರ್ಟಿಕಲಲ್ಲಿ. ಜೊತೆಗೆ ಸಾಹಿತ್ಯವನ್ನು ತೆಗೆದುಕೊಂಡಾಗ ವೆರಿ ಇಂಪಾರ್ಟೆಂಟ್, ರಿಪೀಟೆಡ್ ಆಗಿ ಎಕ್ಸಾಮ್ಸಲ್ಲಿ ಕೇಳ್ತಾನೆ ನೋಡಿ. ಕೌಟಿಲ್ಯ ಅರ್ಥಶಾಸ್ತ್ರ. ಇದು ಕೌಟಿಲ್ಯವನ್ನು ನಾವೇನು ಕರಿತೀವಿ? ಭಾರತದ ಮೈಕವಲಿ ಅಂತ ಕೂಡ ಕರಿತೀವಿ. ಮತ್ತು ಭಾರತದ ಮೈಕವಲಿ, ಕೌಟಿಲ್ಯ, ವಿಷ್ಣುಗುಪ್ತ ಇವೆಲ್ಲ ಬೇರೆ ಬೇರೆ ಹೆಸರುಗಳಿಂದ ಅವ್ರನ್ನ ಕರಿತೀವಿ. ಇದು ಕೌಟಿಲ್ಯ ಕೃತಿಯು ರಾಜ್ಯ ಮತ್ತು ಅದರ ಬೆಳವಣಿಗೆ, ಮಂತ್ರಿಮಂಡಲ ಮತ್ತು ಸಿವಿಲ್ ಮತ್ತು ಕ್ರಿಮಿನಲ್ ಅಂಶಗಳನ್ನು ಕುರಿತು ಅರ್ಥಶಾಸ್ತ್ರ ಡಿಸ್ಕಸ್ ಮಾಡ್ತದೆ. ಕೌಟಿಲ್ಯ ಒಂದು ರಾಜ್ಯವು ಪ್ರಬಲವಿರಬೇಕಾದ್ರೆ ಸಪ್ತಾಂಗ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾನೆ. ರಾಜ್ಯವನ್ನು ಕುರಿತು ಸಪ್ತಾಂಗ ಸಿದ್ಧಾಂತದ ಕುರಿತು ಸಾಕಷ್ಟು ಕೃತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನಮಗೆ. ಅದೇ ರೀತಿಯಾಗಿ ಇನ್ನೊಂದು ಕೃತಿಯನ್ನು ಮೆಗಾಸ್ಥಾನಿಸ್ನ ಇಂಡಿಕಾ ಅಂತ ಹೇಳ್ತೀವಿ ನಾವು. ಮೆಗಾಸ್ಥಾನಿಸ್ನ ಇಂಡಿಕಾ ಕೃತಿ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಇದೆ. ಇದರ ಬಗ್ಗೆ ಕೂಡ ನೀಟಾಗಿ ಅಧ್ಯಯನ ಮಾಡಿ. ಜೊತೆಗೆ ವಿಶಾಖದತ್ತನ ಮುದ್ರ ರಾಕ್ಷಸ ಆ್ಯಂಡ್ ಪಾಣಿನಿಯ ಅಷ್ಟಾಧ್ಯಾಯಿ ಕೃತಿ. ನೆಕ್ಸ್ಟ್ ಏನಂದ್ರೆ ಇದು ಭದ್ರಬಾಹುವಿನ ಕಲ್ಪಸೂತ್ರ, ಭದ್ರಬಾಹುವಿನ ಕಲ್ಪಸೂತ್ರ. ಈ ಎಲ್ಲ ಕೃತಿಗಳು ನಿಮಗೆ ಏನಂದ್ರೆ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದ್ದಾವೆ. ಈ ಮೌರ್ಯರ ಕಾಲದ ಟಾಪಿಕ್ ಬಹಳಷ್ಟು ಇಂಪಾರ್ಟೆಂಟ್. ಈವನ್ ಪ್ಲಿಮ್ಸು, ಮೇನ್ಸು ಆ್ಯಂಡ್ PC ಇಂದ DC ಎಲ್ಲ ಎಕ್ಸಾಮ್ಸ್ಗಳಿಗೆ, PC to DC ಎಲ್ಲ ಎಕ್ಸಾಮ್ಸ್ಗಳ ಇಂಪಾರ್ಟೆಂಟ್ ಇದೆ. ವಿದ್ಯಾರ್ಥಿ ದೃಷ್ಟಿಯಿಂದ ಸ್ಟ್ಯಾಟಿಕ್ ಕಂಟೆಂಟನ್ನು ಕವರ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಯಾಕೆ ಇದನ್ನು ಮಾಡ್ತಾ ಇದ್ದೀವಿ ಅಂದರೆ ಈ PC ಎಕ್ಸಾಮ್ ನೆಕ್ಸ್ಟ್ ತಿಂಗಳ 10ನೇ ತಾರೀಕು ಆಗೋದಿದೆ. ಇಂಥ ಡೈರೆಕ್ಟ್ ಕ್ವಶನ್ಸನ್ನು ಕೇಳ್ತಾ ಇದ್ದಾನೆ. ಸೊ ದ್ಯಾಟ್ ಬೇಸಿಕ್ ಆಸ್ಪೆಕ್ಟ್ಸ್ ಕೂಡ ನಿಮ್ಗೆ ಏನಾಗಿದೆ ಅಂದರೆ ಈ ಸ್ಟ್ಯಾಟಿಕ್ ಕಂಟೆಂಟ್ ಏನು ಬರ್ತವೆ ಅದನ್ನು ಕೂಡ ಸ್ಟ್ರಾಂಗ್ ನಿಮ್ಮದು ಸಪೋರ್ಟ್ ಮಾಡೋಣ ಅಂತ ಆ ದೃಷ್ಟಿಕೋನದಿಂದ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಸ್ಟ್ಯಾಟಿಕ್ ಕಂಟೆಂಟು ಕೂಡ ನಿಮಗೇನಾಗುತ್ತಂದರೆ ಆರ್ಟಿಕಲ್ಸಲ್ಲಿ ನಿಮ್ಗೆ ಬರ್ತಾ ಇದ್ದಾವೆ. ಸೊ ದ್ಯಾಟ್ ನಿಮ್ಮ ಪ್ರಿಪ್ರೇಷನ್ ಸಾಲಿಡ್ ಆಗಲಿ. ಜೊತೆಗೆ ನಿಮಗೆಲ್ಲ ಈಗ ನಮ್ಮ ಮಾಸ್ಟರ್ ಮೈಂಡ್ ಇನ್ನೂ ಅತ್ಯುತ್ತಮವಾಗಿ ಹೆಲ್ಪ್ ಮಾಡಲಿ ಅನ್ನೋ ದೃಷ್ಟಿಕೋನ ಇದನ್ನು ಮಾಡ್ತಾ ಇದ್ದೀವಿ. ಇದನ್ನು ನೀಟಾಗಿ ಫಾಲೋ ಮಾಡಿ. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಇದ್ದರೆ ಕೂಡ ನೀವು ಅದನ್ನು ನಿಮ್ಮ ರೆಫರೆನ್ಸ್ ಬುಕ್ ಜೊತೆಗೆ ಕ್ಲಾರಿಫೈ ಮಾಡ್ಕೊಳ್ಳಿ. ಆ್ಯಂಡ್ ಬೇರೆ ಟಾಪಿಕ್ಸ್ಗಳ ಜೊತೆಗೆ ನೆಕ್ಸ್ಟ್ ಆರ್ಟಿಕಲಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.